ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಯಾವುದೇ ಯೋಜನೆಗಳ ಘೋಷಣೆ ಮಾಡಲಿ ಅದರ ಪ್ರಯೋಜನ ಜನರಿಗೆ ಸಿಕ್ಕೋದಿಲ್ಲ ಅನ್ನೋದಕ್ಕೆ ಬೈಂದೂರು KSRTC ಬಸ್ ನಿಲ್ದಾಣವೇ ಸಾಕ್ಷಿ. ನೋಡೋದಕ್ಕೆ ಬಹಳ ಸುಸಜ್ಜಿತವಾದ ಬಸ್ ನಿಲ್ದಾಣ ಇದು. ಆದರೆ ಸರ್ಕಾರಕ್ಕೆ ಈ ಬಸ್ ನಿಲ್ದಾಣವನ್ನು ಹ್ಯಾಂಡ್ ಓವರ್ ಮಾಡಿ 2 ವರ್ಷ ಆಗಿದೆ. ಆದರೆ ಇನ್ನೂ ಕೂಡ ಜನರ ಉಪಯೋಗಕ್ಕೆ, ಪ್ರಯಾಣಿಕರ ಉಪಯೋಗಕ್ಕೆ ಈ ಬಸ್ ನಿಲ್ದಾಣ ಸಿಗ್ತಾ ಇಲ್ಲ ಅನ್ನೋದೇ ದುರಂತ. ನಾವು ನೋಡ್ಬೋದು ಇಲ್ಲಿ ಎಷ್ಟೊಂದು ಸುಸಜ್ಜಿತವಾದ ಮಳಿಗೆಗಳಿವೆ, ಬಹಳ ಗಟ್ಟಿಮುಟ್ಟಾದ ಕಟ್ಟಡ ಇದು. 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೋಪಾಲ ಪೂಜಾರಿ ಅವರು ಕಾಂಗ್ರೆಸ್ನಿಂದ ಈ ಭಾಗದಲ್ಲಿ ಶಾಸಕರಾಗಿರ್ತಾರೆ ಮತ್ತು ಆ ಸಂದರ್ಭದಲ್ಲಿ KSRTC ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಅವರೇ ಆಗಿರ್ತಾರೆ. ಸೊ ತನ್ನ ಊರಿಗೆ ಏನಾದರೂ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಸುಮಾರು 10 ಕೋಟಿ ವೆಚ್ಚದ ಈ ಬಸ್ ನಿಲ್ದಾಣದ ಪ್ರಸ್ತಾವನೆಯನ್ನಿಟ್ಟು ಶಂಕುಸ್ಥಾಪನೆಯನ್ನು ಆ ಸಂದರ್ಭದಲ್ಲಿ ಮಾಡಿರ್ತಾರೆ. ಆ ನಂತರದಲ್ಲಿ ಅಲ್ಪ ಸ್ವಲ್ಪ ಅನುದಾನ ಬಂದು ಹಾಗೂ ಹೀಗೂ 5 ಕೋಟಿ ಅನುದಾನದಲ್ಲಿ ಇಷ್ಟೊಂದು ಸುಸಜ್ಜಿತವಾದ ಬಸ್ ನಿಲ್ದಾಣವನ್ನು ಪೂರ್ಣಗೊಳಿಸಲಾಗಿದೆ. ಇನ್ನಷ್ಟು ಕಾಮಗಾರಿಗಳಾಗೋದು ಬಾಕಿ ಇದೆ. ಆದರೆ ಉಳಿದ ಅನುದಾನ ಸುಮಾರು 2-3 ಕೋಟಿಯಷ್ಟು ಅನುದಾನ ಬಾರದೇ ಇರುವಂಥ ಪರಿಣಾಮ ಈ ಬಸ್ ನಿಲ್ದಾಣ ಸಂಪೂರ್ಣ ಬಳಕೆಗೆ ಸಿಗದೆ ಈ ರೀತಿ ಪಾಳು ಬಿದ್ದಿರುವಂಥ ದೃಶ್ಯ ನೋಡೋದಕ್ಕೆ ಬಹಳ ಬೇಸರ ಆಗುತ್ತೆ. ಶಕ್ತಿ ಯೋಜನೆಯ ಬಗ್ಗೆ ಸರ್ಕಾರ ಭಾಳ ಹೆಮ್ಮೆಯಿಂದ ಹೇಳಿಕೊಳ್ತದೆ, ಮಹಿಳೆಯರಿಗೆ ಇದರ ಪ್ರಯೋಜನ ಸಿಗಬೇಕು ಅನ್ನುವಂಥ ಆಶಯವನ್ನು ಹೊತ್ತಿದೆ. ಆದರೆ ಇಲ್ಲಿ ಸರ್ಕಾರಿ ಬಸ್ ನಿಲ್ದಾಣವೇ ಇಲ್ಲ, KSRTC ಬಸ್ ನಿಲ್ದಾಣವೇ ಇಲ್ಲ, ಇಲ್ಲಿ ಬಸ್ ನಿಲ್ಲೋದು ಇಲ್ಲ ಮತ್ತು ಮಹಿಳೆಯರಿಗೆ ಉಪಯೋಗ ಆಗೋದು ಹೇಗೆ ಅನ್ನುವಂಥದ್ದು ಜನರು ಕೇಳ್ತಾ ಇರುವಂಥ ಪ್ರಶ್ನೆ. ಅತಿ ಹೆಚ್ಚು ಮಹಿಳೆಯರು ಬೈಂದೂರು ಭಾಗದಲ್ಲಿ, ಗ್ರಾಮೀಣ ಪ್ರದೇಶಗಳು, ಗ್ರಾಮಗಳು ಅತಿ ಹೆಚ್ಚಿರುವಂಥ ಪ್ರದೇಶ ಇದು. ಸೊ ಅಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಇಲ್ಲಿ ಒಂದು ಬಸ್ ನಿಲ್ದಾಣ ಇದ್ದಿದ್ದರೆ ಪ್ರಯೋಜನ ಆಗ್ತಾ ಇತ್ತು ಅನ್ನುವಂಥದ್ದು. ಆದರೆ ಬಸ್ ನಿಲ್ದಾಣ ಇಲ್ಲ ಅನ್ನೋದರಿಂದಲೇ ಇಲ್ಲಿ ಬಸ್ ನಿಲ್ತಾ ಇಲ್ಲ, ಬಸ್ಗಳ ಸಂಚಾರ ಕಡಿಮೆ ಆಗಿದೆ. KSRTC ಬಸ್ ಬಹಳ ಅವಲಂಬನೆ ಇದೆ ಈ ಭಾಗದಲ್ಲಿ, ಯಾಕಂದರೆ ಎಲ್ಲ ಕಡೆ ಖಾಸಗಿ ಬಸ್ಗಳು ಓಡಾಡೋದಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು KSRTC ಬಸ್ಗಳು ಇರುವಂಥದ್ದು ಕೂಡ ಬೈಂದೂರಿನಲ್ಲೇ ಅನ್ನೋದನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ. ಇಷ್ಟೆಲ್ಲ ಇದ್ದೂ ಕೂಡ ಪ್ರಯೋಜನಕ್ಕೆ ಈ ಬಸ್ ನಿಲ್ದಾಣ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ದುರಂತವೇ ಸರಿ. ಇನ್ನು ಕೇವಲ 22 ಕಿಲೋಮೀಟರ್ ದೂರದಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಇದೆ. ಅಲ್ಲಿಗೆ ಲಕ್ಷಾಂತರ ಪ್ರವಾಸಿಗರು ವರ್ಷವಿಡೀ ಬರ್ತಾರೆ. ಹಾಗೆ ಬರುವಂಥ ಪ್ರವಾಸಿಗರಿಗೆ ಈ ಬಸ್ ನಿಲ್ದಾಣ ಸಂಪೂರ್ಣಗೊಂಡ್ರೆ ಬಹಳ ಅನುಕೂಲ ಆಗ್ತಾ ಇತ್ತು ಅನ್ನುವಂಥದ್ದು. ಕಾಂಗ್ರೆಸ್ ಸರ್ಕಾರದ ನಂತರ ಬಂದ BJP ಸರ್ಕಾರ ಇರ್ಬೋದು ಅಥವಾ ಈಗ ಬಹಳ ಏನಂತಾರೆ KSRTCಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರದಲ್ಲಿರುವಂಥದ್ದು KSRTC ಅನ್ನುವಂಥದ್ದು ಈಗಲಾದರೂ ಕೂಡ ತನ್ನದೇ ಯೋಜನೆಯನ್ನು ಮತ್ತೆ ಒಂದು ಮರುಜೀವ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸಂಪೂರ್ಣ ಹಾದಗೆಟ್ಟ ಸ್ಥಿತಿಯಲ್ಲಿರುವಂಥ ಬಸ್ ನಿಲ್ದಾಣವನ್ನು ನಾವು ನೋಡ್ತೇವೆ. ಇದು ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಇಡೀ ದಿನ ಇಲ್ಲಿ ಪಕ್ಷಿಗಳ ಗಲೀಜು ಒಂದು ರಾಶಿ ಬಿದ್ದಿರುವಂಥದ್ದು, ಪ್ರಾಣಿ ಪಕ್ಷಿಗಳೇ ಇದೆ ತಾಣ ಆಗಿಬಿಟ್ಟಿದೆ. ಸೊ ಇದರ ಪ್ರಯೋಜನ ಜನರಿಗೆ ಸಿಗಬೇಕು, ಪ್ರಯಾಣಿಕರಿಗೆ ಸಿಗಬೇಕು, ಗ್ರಾಮೀಣ ಭಾಗದ ಪ್ರಯಾಣಿಕರಿಗೆ ಸಿಗಬೇಕು. ಅದರಲ್ಲೂ ಶಕ್ತಿ ಯೋಜನೆಯ ಪ್ರಯೋಜನ ಈ ಭಾಗದ ಮಹಿಳೆಯರಿಗೆ ಸಿಗಬೇಕು ಅಂದರೆ ಈ ಬೈಂದೂರು KSRTC ಬಸ್ ನಿಲ್ದಾಣ ಸುಸಜ್ಜಿತವಾಗಿ ರೂಪುಗೊಳ್ಳಬೇಕು. ಅದರಿಂದ ಮತ್ತೆ ಈ ಸರ್ಕಾರ 2-3 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹ ಇರುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.